ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ರಾಜ್ಯ ರಾಜಕಾರಣದಲ್ಲಿ ಎಂದೂ ಕಂಡರಿಯದಂತಹ ದೊಡ್ಡ ಡೆವಲಪ್ಮೆಂಟ್ ಆಗ್ತಾ ಇದೆ, ಅದು ಕೆಲವು ದಿನಗಳ ಅಂತರದಲ್ಲಿ. ಜೊತೆಗೆ ಹೈಕಮಾಂಡ್ ಕೂಡ ರಾಜ್ಯ ನಾಯಕರಿಗೆ ದೊಡ್ಡ ಸಂದೇಶವನ್ನು ಕೂಡ ರವಾನೆ ಮಾಡಿದೆ. ಹಾಗಾದ್ರೆ ಆ ಸಂದೇಶವೇನು? ಜೊತೆಗೆ ಕರ್ನಾಟಕದ ಕೈಪಡಿಯಲ್ಲಿ 4 ಬಿಗ್ ಚೇಂಜಸ್ ಕೂಡ ಆಗ್ತಾ ಇದೆ. ಮೊದಲ ಬಾರಿಗೆ DK ಶಿವಕುಮಾರ್ ಅವರು ರಾಜೀನಾಮೆಯನ್ನು ಕೂಡ ಕೊಡ್ತಾರಾ? ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಎಸ್ ವೀಕ್ಷಕರೇ, ಸೆಪ್ಟೆಂಬರ್ ಕ್ರಾಂತಿ ಎಂದವರು ಕೂಡ ಮನೆಗೆ ಹೋಗಾಯ್ತು. ಆದ್ರೂ ಕೂಡ KN ರಾಜಣ್ಣ ಅವರು DK ಶಿವಕುಮಾರ್ ಅವರ ವಿರುದ್ಧ ಪದೇ ಪದೇ ಕತ್ತಿಯನ್ನ ಮಸಿತಾ ಇದ್ದಾರೆ. ಜೊತೆಗೆ ಹೇಳ್ತಾರೆ, DK ಶಿವಕುಮಾರ್ ಏನಾದ್ರೂ ಮುಖ್ಯಮಂತ್ರಿ ಆಗಿ ಪಟ್ಟವನ್ನ ಅಲಂಕಾರ ಮಾಡಿದ್ರೆ ಇಡೀ ನಮ್ಮ ಕರ್ನಾಟಕದ ಕಾಂಗ್ರೆಸ್ ಕಚೇರಿಗೆ ಬೀಗವನ್ನ ಜಡಿಬೇಕಾಗತ್ತೆ ಅನ್ನುವಂತ ಸ್ಫೋಟಕ ಹೇಳಿಕೆಯನ್ನ ಕೆಲ ದಿನಗಳ ಹಿಂದೆ ಕೊಟ್ಟಿದ್ರು. ಆದ್ರೆ DK ಶಿವಕುಮಾರ್ ಅವರು ಯಾವುದೇ ಒಂದು ಹೇಳಿಕೆಗೆ ಪ್ರತ್ಯುತ್ತರವನ್ನ ಕೊಡ್ತಾ ಇಲ್ಲ. ಜೊತೆಗೆ ತಮಗೆ ಬರಬೇಕಾದಂತ ಪಾಲಿದೆಯಲ್ಲ, ತನ್ನ ಶ್ರಮಕ್ಕೆ ಬರಬೇಕಾದಂತ ಪಾಲು ಬಂದೇ ಬರುತ್ತೆ. ಅದು ನವೆಂಬರ್ 21 ಆಗ್ಬೋದು ಅಥವಾ ನವೆಂಬರ್ 26 ಆಗ್ಬೋದು. ನವೆಂಬರ್ 26ರ ಒಳಗೆ ನಾನು ರಾಜ್ಯದ 34ನೆಯ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನ ಸ್ವೀಕಾರ ಮಾಡ್ತೇನೆ ಎನ್ನುವಂತ ಆತ್ಮವಿಶ್ವಾಸದಿಂದ ಸುಮ್ಮನೆ ಹೈಕಮಾಂಡ್ ಜೊತೆ ನೇರವಾದ ಕಾಂಟ್ಯಾಕ್ಟ್ ನಲ್ಲಿದ್ದಾರೆ. ಇದೇ ನವೆಂಬರ್ 20ರಂದು DK ಶಿವಕುಮಾರ್ ಅವರ ಈ ಒಪ್ಪಂದ, ಅಂದ್ರೆ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಒಪ್ಪಂದ ಪ್ರಕಾರ ಸಿದ್ದರಾಮಯ್ಯನವರ ಸರ್ಕಾರ ಅಧಿಕಾರಕ್ಕೆ ಬಂದು, ಅಂದ್ರೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದು 2.5 ವರ್ಷಗಳಾಗತ್ತೆ. ಅಂದ್ರೆ 2 ವರ್ಷ 6 ತಿಂಗಳ ಅವಧಿ ಆಗತ್ತೆ. ನವೆಂಬರ್ 21ರಿಂದ ಆ ಪಾಲು DK ಶಿವಕುಮಾರ್ ಅವರಿಗೆ ಬರಬೇಕಾಗತ್ತೆ ಅನ್ನೋದು ಕೂಡ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಮಧ್ಯೆ ಹೈಕಮಾಂಡ್ ಮುಂದೆ ಆದಂತಹ ಒಪ್ಪಂದ ಆಗಿತ್ತು. ಅದಕ್ಕಾಗಿ DK ಶಿವಕುಮಾರ್ ಅವರು ತುದಿಗಾಲಲ್ಲಿ ನಿಂತಿದ್ದಾರೆ. ಇದರ ಪ್ರಮುಖ ವಿಷಯವಾಗಿ ಮೊದಲ ಘಟ್ಟವಾಗಿ ಹೈಕಮಾಂಡ್ ಕೂಡ ಒಂದು ದೊಡ್ಡ ಪ್ಲಾನ್ ಹಾಕೊಂಡಿದೆ. ಇಲ್ಲಿ ಸಂಪೂರ್ಣ ಕ್ಯಾಬಿನೆಟ್ ಚೇಂಜ್ ಆಗತ್ತೋ ಅಥವಾ 50% ಕ್ಯಾಬಿನೆಟ್ ಚೇಂಜ್ ಆಗುತ್ತೆ ಅನ್ನುವುದು ಮೊದಲ ಹಂತವಾಗಿ ತಿಳ್ಕೊಂಡ್ರೆ, ಇಲ್ಲಿ ಮೊದಲ ಬಾರಿಗೆ KPCC ಅಧ್ಯಕ್ಷರ ಬದಲಾವಣೆ ಆಗತ್ತೆ. ಯಾಕಂದ್ರೆ ಒಂದು ವೇಳೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಹೊಂದೋದಾದ್ರೆ ಅವರು DK ಶಿವಕುಮಾರ್ ಅವರು KPCCಯ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟುಕೊಡ್ಲೇಬೇಕಾಗುತ್ತೆ. ಮತ್ತು ಆ KPCC ಅಧ್ಯಕ್ಷ ಸ್ಥಾನವನ್ನ ತನಗೇ ಬೇಕೆನ್ನುವಂತ ಹಠವನ್ನ ಹಿಡಿದಂತ ಸತೀಶ್ ಜಾರಕಿಹೊಳಿ ಅವರಿಗೆ KPCC ಪಟ್ಟದ ಅಧ್ಯಕ್ಷ ಸ್ಥಾನ ಹೋಗುತ್ತೆ. ಹೀಗಾಗಿ ಮೊಟ್ಟ ಮೊದಲ ಬಾರಿಗೆ DK ಶಿವಕುಮಾರ್ ಅವರು KPCC ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ. ಅದರ ಮರುಕ್ಷಣವೇ KPCCಯ ನೂತನ ಅಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ ಅವರು, ಅಂದ್ರೆ ಯಮಕನಮರಡಿ ಕ್ಷೇತ್ರದ MLA ಆಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷರಾಗ್ತಾರೆ. ಹಾಗಾಗಿ ಮೊದಲ ವಿಕೆಟ್ ಪತನವಾಗತ್ತೆ, ಅದು DK ಶಿವಕುಮಾರ್ ಅವರ ವಿಕೆಟ್. ಅಂದ್ರೆ KPCC ಅಧ್ಯಕ್ಷ ಸ್ಥಾನಕ್ಕೆ ರಿಸೈನ್ ಅನ್ನು ಮಾಡ್ತಾರೆ ಮತ್ತು ಅದೇ ಸ್ಥಾನಕ್ಕೆ ಯಮಕನಮರಡಿ ಕ್ಷೇತ್ರದ MLA ಆಗಿರುವಂತ ಮತ್ತು ಹಿರಿಯ ಸಚಿವರಾಗಿರುವಂತ ಸತೀಶ್ ಜಾರಕಿಹೊಳಿ ಅವರು 2028ರ ಎಲೆಕ್ಷನ್ ಮೇಲೆ ಕಣ್ಣಿಟ್ಟು ಮತ್ತು ಆ ಹೊತ್ತಿಗೆ ತಾನೂ ಕೂಡ ಮುಖ್ಯಮಂತ್ರಿ ಆಗ್ಬೇಕೆನ್ನುವಂತ ಕಣ್ಣಿಟ್ಟು ಇದೀಗ KPCC ಅಧ್ಯಕ್ಷರಾಗುವಂತ ಹಂತಕ್ಕೆ ಬಂದ್ಮುಟ್ಟಿದ್ದಾರೆ. ಮತ್ತು ಅದು ಕೂಡ ಕೆಲವೇ ದಿನಗಳಲ್ಲಿ ಹೈಕಮಾಂಡ್ ಘೋಷಣೆಯನ್ನು ಕೂಡ ಮಾಡುತ್ತೆ. ಹಾಗಾಗಿ 2 ಬಿಗ್ ಹಂತ. ಒಂದು, KPCC ಅಧ್ಯಕ್ಷ ಸ್ಥಾನಕ್ಕೆ DK ಶಿವಕುಮಾರ್ ರಿಸೈನ್ ಮಾಡ್ತಾರೆ. ಅದೇ ಹೊತ್ತಿಗೆ KPCC ಅಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ ಅವರು ಪದಗ್ರಹಣವನ್ನು ಹೊಂದ್ತಾರೆ. 2ನೇ ಹಂತವಾಗಿ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯನವರು 20ನೇ ತಾರೀಕು ರಿಸೈನ್ ಮಾಡ್ತಾರಾ, ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಅನ್ನುವಂತ ಮಾತುಕತೆ ಕೂಡ ಇದೀಗ ಆಗ್ತಾ ಇದೆ. ಬಹುಶಃ ನವೆಂಬರ್ 20ಕ್ಕೆ ಅವರು ರಾಜೀನಾಮೆಯನ್ನು ಕೊಡ್ತಾರೆ. ನವೆಂಬರ್ 21 26ಕ್ಕೆ ಸಿದ್ದರಾಮಯ್ಯನವರ ಜಾಗದಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪಟ್ಟವನ್ನು ಅಲಂಕಾರ ಮಾಡ್ತಾರೆ. ಇದು 2ನೇ ದೊಡ್ಡ ಬಿಗ್ ಸಬ್ಜೆಕ್ಟ್. ಒಂದು, KPCC ಅಧ್ಯಕ್ಷರ ಬದಲಾವಣೆ. ಮೊದಲ ಹಂತವಾಗಿ DK ಶಿವಕುಮಾರ್ ಅವರು ಮೊದಲ ಬಾರಿಗೆ KPCC ಅಧ್ಯಕ್ಷ ಸ್ಥಾನಕ್ಕೆ ರಿಸೈನ್ ಮಾಡ್ತಾರೆ. ಆ ಹಂತಕ್ಕೆ ಸತೀಶ್ ಜಾರಕಿಹೊಳಿ ಅವರು ಪದಗ್ರಹಣ ಹೊಂದ್ತಾರೆ. ಅಂದ್ರೆ KPCC ಅಧ್ಯಕ್ಷರಾಗಿ PCC ಅಂದ್ರೆ ಕರ್ನಾಟಕ ಪ್ರಾದೇಶಿಕ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಜಾರಕಿಹೊಳಿ ಅವರು ಅಧಿಕಾರ ಸ್ವೀಕಾರ ಮಾಡ್ತಾರೆ. ಅದಾದ ಮರುಕ್ಷಣ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಿಸೈನ್ ಮಾಡ್ತಾರೆ. ಅದಾದ ಮಾರನೇ ದಿನ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಹೊಂದ್ತಾರೆ. ಅಲ್ಲಿಗೆ 2 ದೊಡ್ಡ ಚೇಂಜಸ್ ಆಯ್ತು. 3ನೇ ಚೇಂಜಸ್ ಏನಂದ್ರೆ ಇಡೀ ಕ್ಯಾಬಿನೆಟ್ ರಿಷಫಲ್ ಆಗತ್ತೆ ಅನ್ನುವಂತ ಮಾತಿನ ನಡುವೆ 2 ಮುಖ್ಯಮಂತ್ರಿ ಪಟ್ಟ, ಅಂದ್ರೆ ಉಪಮುಖ್ಯಮಂತ್ರಿ ಪಟ್ಟ ಆಗತ್ತೆ. ಅದು ಒಂದು ಪಟ್ಟ ದಲಿತ ನಾಯಕರಾಗಿರುವಂತ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗನಾಗಿರುವಂತ ಪ್ರಿಯಾಂಕ್ ಖರ್ಗೆ ಅವರು ಈಗಾಗಲೇ RSS ವಿಚಾರದಲ್ಲಿ ಇಡೀ ದೇಶದಾದ್ಯಂತ ಹೆಸರು ಮಾಡಿದಂತವರು. ಅದು ಪ್ಲಸ್ ಆಗುತ್ತೋ ಮೈನಸ್ ಆಗುತ್ತೋ, ಆದ್ರೆ ಸದ್ಯದ ಮಟ್ಟಿಗೆ ಹೆಸರಿದೆ.
ಅಪ್ಪನ ಹೆಸರು ಇಟ್ಕೊಂಡು ಗೆದ್ದುಕೊಂಡು ಬಂದ್ರು ಕೂಡ ಚಿತ್ತಾಪುರ ಕ್ಷೇತ್ರದಿಂದ 3ನೇ ಬಾರಿ ಗೆದ್ದುದು ಕೂಡ ಅದು ಸುಖ ಸುಮ್ಮನೆ ಅಲ್ಲ. ಮತ್ತು ಈಗ ತಮ್ಮದೇ ಆದಂತ ಇಮೇಜ್ ಅನ್ನ ಬೆಳೆಸ್ಕೊಳ್ತಾ ಇರುವಂತಹ ಚಿತ್ತಾಪುರ ಕ್ಷೇತ್ರದ MLA ಮತ್ತು ಕಲಬುರಗಿಯ ಉಸ್ತುವಾರಿ ಸಚಿವರಾಗಿರುವಂತಹ ಮತ್ತು ಪಂಚಾಯತ್ ರಾಜ್ಯ ಸಚಿವರು ಅಥವಾ IT ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಉಪಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಹೊಂದುತ್ತಾರೆ. ಜೊತೆಗೆ ಅವರ ಜೊತೆಗೆ ಇದೀಗ ಲಿಂಗಾಯತ ಮುಖಂಡರಾಗಿರುವಂತಹ ಮತ್ತು ಒಂದು ಕಾಲದಲ್ಲಿ DK ಶಿವಕುಮಾರ್ ಅವರ ವಿರೋಧಿಯಾಗಿರುವಂತಹ MB ಪಾಟೀಲ್ ಅವರು ಕೂಡ ಉಪಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಹೊಂದುತ್ತಾರೆ. ಇದು 3ನೇ ದೊಡ್ಡ ಡೆವಲಪ್ಮೆಂಟ್. ಒಂದು KPCC ಅಧ್ಯಕ್ಷರ ಬದಲಾವಣೆ, ಒಂದು ಮುಖ್ಯಮಂತ್ರಿಯ ಬದಲಾವಣೆ. 3ನೇದು ಇಬ್ಬರು ಉಪಮುಖ್ಯಮಂತ್ರಿಗಳಾಗಿ ಜಾತಿ ಲೆಕ್ಕಾಚಾರದಲ್ಲಿ ಎಲ್ಲರನ್ನೂ ಕೂಡ ನಾವು ಹೊಂದಾಣಿಕೆಯಿಂದ ನಾವು ರಾಜಕಾರಣ ಮಾಡಬೇಕೆನ್ನೋ ದೃಷ್ಟಿಯಲ್ಲಿ ಇಬ್ಬರು ಉಪಮುಖ್ಯಮಂತ್ರಿ, ಒಂದು ದಲಿತ ಕೋಟದಿಂದ ಪ್ರಿಯಾಂಕ್ ಖರ್ಗೆ ಅವರು, ಒಂದು MP ಲಿಂಗಾಯತ ಕೋಟದಿಂದ ಅಥವಾ ಜಾತಿ ಲೆಕ್ಕಾಚಾರದಿಂದ MB ಪಾಟೀಲ್ ಅವರು. ಹೀಗಾಗಿ 3 ಡೆವಲಪ್ಮೆಂಟ್ ಇತ್ತು. ಒಂದು KPCC ಅಧ್ಯಕ್ಷರ ಬದಲಾವಣೆ, ಒಂದು ಮುಖ್ಯಮಂತ್ರಿಯ ಬದಲಾವಣೆ, ಮತ್ತೊಂದು ಉಪಮುಖ್ಯಮಂತ್ರಿಯಾಗಿ ಇಬ್ಬರು ಆಯ್ಕೆ. 4ನೇದಾಗಿ ಇಡೀ ಕ್ಯಾಬಿನೆಟ್ ಅನ್ನ ರೀಶಫಲ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಹೇಗೆ ಗುಜರಾತ್ ನಲ್ಲಿ ಮುಖ್ಯಮಂತ್ರಿ ಅವರನ್ನು ಬಿಟ್ಟು ಇಡೀ ಎಲ್ಲಾ ಸಚಿವರ ರಾಜೀನಾಮೆ ತೆಗೆದುಕೊಂಡು ಮತ್ತೆ ಹೊಸ ಸಚಿವರನ್ನ ಅಥವಾ MLAಗಳನ್ನ ಸಚಿವರಾಗಿ ಮಾಡಿದ್ರಲ್ಲ, ಹಾಗೆ ಕರ್ನಾಟಕದಲ್ಲೂ ಕೂಡ ಎಲ್ಲರನ್ನು ಕೆಲವೊಂದಿಬ್ಬರು 3 ಜನರು ಬಿಟ್ಟು ಡಾಕ್ಟರ್ H. ಮಹದೇವಪ್ಪ ಆಗಿರ್ಬೋದು, ಜೊತೆಗೆ ಕೆಲವೊಂದಿಷ್ಟು ಸಚಿವರನ್ನ ಬಿಟ್ಟು 3-4 ಸಚಿವರನ್ನ ಬಿಟ್ಟು ಇಡೀ ಕ್ಯಾಬಿನೆಟ್ ರೀಶಫಲ್ ಆಗುವಂತ ಎಲ್ಲಾ ಸಾಧ್ಯತೆ ಕೂಡ. ಹೀಗಾಗಿ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ಅಂದ್ರೆ ಡಾಕ್ಟರ್ H. ಮಹದೇವಪ್ಪ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೆಲವೊಂದಿಷ್ಟು ವ್ಯಕ್ತಿಗಳನ್ನ ಬಿಟ್ಟು ಇಡೀ ಕ್ಯಾಬಿನೆಟ್ ಸರಿಸುಮಾರು 25 ಸಚಿವರು ಕೂಡ ಹೊಸದಾಗಿ ಆಯ್ಕೆಯಾಗುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಮಧು ಬಂಗಾರಪ್ಪ ಆಗಿರ್ಬೋದು, ಕೃಷ್ಣ ಬೈರೇಗೌಡ ಆಗಿರ್ಬೋದು, ಜೊತೆಗೆ ಮಂಕಳ ವೈದ್ಯ ಆಗಿರ್ಬೋದು, ಶರಣು ಪ್ರಕಾಶ್ ಪಾಟೀಲ್ ಆಗಿರ್ಬೋದು, ಹೀಗೆ ಅನೇಕ ಸಚಿವರು, ಜೊತೆಗೆ ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ಹೀಗೆ ಅನೇಕ ಸಚಿವರು ತಮ್ಮ ತ್ಯಾಗದ ಮಾತನಾಡಿದ್ದಾರೆ. ಹಾಗಾಗಿ ಹೈಕಮಾಂಡ್ ಅವರಿಗೆ ಎಲ್ಲರಿಗೂ ಕೂಡ ಸೂಚನೆ ಕೊಟ್ಟಿದೆ, 2.5 ವರ್ಷಗಳ ಕಾಲ ನೀವು ಅಧಿಕಾರವನ್ನು ಮಾಡಿದ್ರಿ, ಇದು ದೊಡ್ಡ ಅಧಿಕಾರ, ಅಂದ್ರೆ ದೊಡ್ಡ ಮಟ್ಟದಲ್ಲಿ ನಾವು ಸಾಧನೆಯನ್ನು ಮಾಡಿದ್ರೆ 138 141 MLAಗಳಿದೆ. ಹಾಗಾಗಿ ಎಲ್ಲರೂ ಕೂಡ ನಾವು ಅಧಿಕಾರವನ್ನು ಹಂಚಿಕೆ ಮಾಡಲೇಬೇಕಾಗುತ್ತೆ ಅನ್ನುವಂತ ಕಾರಣಕ್ಕಾಗಿ ಕಂಪ್ಲೀಟ್ ಆಗಿ 25ರಿಂದ 26 ಸಚಿವರು ರಿಜೈನ್ ಮಾಡುವಂತ ಸಾಧ್ಯತೆ ಇದೆ. ಡಿಸೋಲ್ ಆದ್ಮೇಲೆ ರಿಜೈನ್ ಆಗುತ್ತೆ. ಮುಖ್ಯಮಂತ್ರಿ ಬದಲಾವಣೆ ಆದ ನಂತರ ಅದು ಎಲ್ಲರೂ ರಿಜೈನ್ ಮಾಡಲೇಬೇಕಾಗುತ್ತೆ ಮತ್ತು ಹೊಸಬರಾಗಿ ಸಚಿವ ಸಂಪುಟದಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲೇಬೇಕಾಗುತ್ತೆ. ಹಳಬರಿಗೆ ಒಂದು 5-6 ಜನ ಹೊಸದಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಹೀಗೆ ಜೊತೆಗೆ ಹೊಸಬರು ಕೂಡ ಒಂದು 25ರಿಂದ 26 MLAಗಳು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಆದ್ರೆ ಈ 4 ಚೇಂಜಸ್ ಗಳಲ್ಲಿ ಯಾವ ಡೇಟ್ ನಲ್ಲಿ ಫಿಕ್ಸ್ ಆಗಿದೆ ಇವೆಲ್ಲವೂ ಕೂಡ ಮಾಧ್ಯಮ ಪ್ರಸಾರ ಆಗ್ತಿದೆ. ಜೊತೆಗೆ ಮಾಧ್ಯಮದಲ್ಲಿ ಪ್ರಸಾರವಾಗುವಂತ ಎಲ್ಲಾ ಸುದ್ದಿಗಳು ಹೈಕಮಾಂಡ್ ಮಟ್ಟಿಗೆ ತಲುಪಿದ್ರು ಕೂಡ ಹೈಕಮಾಂಡ್ ಆಗ್ಲಿ, ಸಿದ್ದರಾಮಯ್ಯ ಆಗ್ಲಿ ಅಥವಾ DK ಶಿವಕುಮಾರ್ ಅವರಾಗ್ಲಿ ಯಾರೂ ಕೂಡ ಇಲ್ಲ, ಇದು ನಡೆಯಲ್ಲ, ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಎನ್ನುವಂತ ಮಾತನ್ನ DK ಶಿವಕುಮಾರ್ ಅವರು ಕೂಡ ಹೇಳ್ತಾ ಇಲ್ಲ. ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಇಲ್ಲ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಬರ್ಲಿಕ್ಕೆ ಸಾಧ್ಯನೇ, ನಾನೇ 5 ವರ್ಷ ಮುಖ್ಯಮಂತ್ರಿ ಆಗ್ತೇನೆ, ಹೈಕಮಾಂಡ್ ಕೂಡ ಒಪ್ಪಿಗೆ ಕೊಟ್ಟಿದೆ ಅನ್ನುವಂತ ಮಾತು ಹೈಕಮಾಂಡ್ ಕೂಡ ಸಿದ್ದರಾಮಯ್ಯ ಕೂಡ ಹೇಳ್ತಿಲ್ಲ. ಜೊತೆಗೆ ಇವೆಲ್ಲವೂ ಕೂಡ ಗೊಂದಲ ಆಗ್ತಿದ್ರು ಕೂಡ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿಲ್ಲ, ಯಾವುದೇ ಕಾರಣಕ್ಕೂ ಬದಲಾವಣೆ ಆಗತ್ತೆ ಅಂತ ಹೇಳ್ತಿಲ್ಲ ಅಥವಾ ಬದಲಾವಣೆ ಆಗಲ್ಲ ಅಂತಾನು ಹೇಳ್ತಿಲ್ಲ. ಹಾಗಾಗಿ 21ನೇ ತಾರೀಕು ಅಥವಾ 26ನೇ ತಾರೀಕು ಇದೆಯಲ್ಲ, ಅದು ಕರ್ನಾಟಕ ರಾಜ್ಯದ ಮಟ್ಟಿಗೆ ದೊಡ್ಡ ಕೋಲಾಹಲವನ್ನೇ ಸೃಷ್ಟಿ ಮಾಡುವಂತ ಒಂದು ಲೆಕ್ಕಾಚಾರವಾಗಿದೆ. ಕೆಲ ದಿನಗಳಲ್ಲಿ ಎಲ್ಲವೂ ಕೂಡ ಸಮಾಪ್ತಿಯಾಗತ್ತೆ, ಮುಕ್ತಾಯವಾಗತ್ತೆ. ಇದರ ಮೊದಲ ಹಂತವಾಗಿ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಅಂದ್ರೆ KPCC ಅಧ್ಯಕ್ಷ ಸ್ಥಾನಕ್ಕೆ ರಿಜೈನ್ ಮಾಡ್ತಾರೆ. ಅದು ತನಗೇ ಬೇಕೆನ್ನುವಂತ ಹಠವನ್ನ ತೊಟ್ಟುಕೊಂಡಿರುವಂತ ಮತ್ತು DK ಶಿವಕುಮಾರ್ ಅವರ ಮೇಲೆ ತನ್ನದೊಂದು ಮೂಗುದಾರ ಇರಬೇಕು ಎನ್ನುವಂತ ಕಾರಣಕ್ಕಾಗಿ ಈಗಾಗಲೇ ಹೈಕಮಾಂಡ್ ಅನ್ನ ಮೀಟ್ ಮಾಡ್ಲಿಕ್ಕೆ ಡೆಲ್ಲಿ ಪ್ರವಾಸವನ್ನು ಕೂಡ ಕೈಗೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಹೀಗಾಗಿ ಯಾವ ಅಧಿಕಾರವನ್ನು ಪಡ್ಕೊಂಡ್ರು ಕೂಡ ರಾಜ್ಯದಲ್ಲಿ ನಮ್ಮ ಅಧಿಕಾರ ಕೂಡ ಇರಬೇಕು ಎನ್ನುವಂತ ಹಠಕ್ಕೆ ಬಿದ್ದವರು ಜಾರಕಿಹೊಳಿ ಕುಟುಂಬ. ಅದು ಅಧಿಕಾರದಲ್ಲಿ ಇರ್ಲಿ ಅಥವಾ ಇರದೇ ಇರ್ಲಿ, ಆದ್ರೆ ಸತೀಶ್ ಜಾರಕಿಹೊಳಿ ಅಥವಾ ರಮೇಶ್ ಜಾರಕಿಹೊಳಿ ಅಥವಾ ಜಾರಕಿಹೊಳಿ ಕುಟುಂಬ ಅಧಿಕಾರದಲ್ಲಿ ಒಬ್ಬ ಸಚಿವರನ್ನು ಇಟ್ಟೇ ಇರುತ್ತೆ ಮತ್ತು ಆ ಪಕ್ಷದಲ್ಲಿ ತನ್ನ ಒಂದು ಹಿಡಿತವನ್ನು ಇಟ್ಕೊಂಡೇ ಇರುತ್ತೆ. ಅದು ಸರ್ಕಾರ ರಚನೆ ಮಾಡುವ ವಿಷಯದಲ್ಲಿ ಆಗಿರ್ಬೋದು ಅಥವಾ ಸರ್ಕಾರವನ್ನು ಕೆಡುವ ಮಟ್ಟಿನಲ್ಲಿರ್ಬೋದು, ಜಾರಕಿಹೊಳಿ ಅವರ ಕುಟುಂಬ ತನ್ನ ಒಂದು ದಾಪುಗಳನ್ನು ಇಟ್ಟೇ ಇಡುತ್ತೆ. ಹಾಗಾಗಿ ಮೊಟ್ಟ ಮೊದಲ ಬಾರಿಗೆ ಇದೀಗ ಜಾರಕಿಹೊಳಿ ಕುಟುಂಬದಿಂದ ಒಬ್ರು KPCC ಅಧ್ಯಕ್ಷರಾಗ್ತಾರೆ ಅಥವಾ ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯ ಅಧ್ಯಕ್ಷರಾಗ್ತಾರೆ. ಅಂದ್ರೆ ಅದು ದೊಡ್ಡ ಮೈಲುಗಲ್ಲಿ ಹೌದು. ಆದ್ರೆ ಈಗ 21, 26ಕ್ಕೆ ಯಾವೆಲ್ಲ ದೊಡ್ಡ ಡೆವಲಪ್ಮೆಂಟ್ ಆಗುತ್ತೆ, ಒಂದ್ ವೇಳೆ ಡೆವಲಪ್ಮೆಂಟ್ ಆಗದೇ ಇದ್ರೆ ಅದು ಮತ್ತೊಂದು ಕ್ರಾಂತಿ ಆಗುತ್ತಾ, ಎಲ್ಲವೂ ಕೂಡ ತರ್ಕಕ್ಕೆ ನಿಲುಕದ್ದು, ಜೊತೆಗೆ ಕುತೂಹಲಕ್ಕೂ ಕಾರಣವಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.